ಅನೇಕ ಜಾಗದಲ್ಲಿ ತಪಾಸಣೆ ಮಾಡ್ತಾರೆ. ಆದರೆ ಅವ್ರು ಸರ್ಚ್ ಮಾಡೋಂಥ ಸಂದರ್ಭದಲ್ಲಿ ಯಾವುದೇ ವಿದೇಶಿ ವ್ಯವಹಾರವಾಗಲಿ, ನಮ್ಮ ಸಮಸ್ಯೆಯಲ್ಲಿ ಯಾವುದೇ ಒಂದು ನಿಯಮ ಬಾಹಿರವಾದಂಥ ಒಂದು ಕೆಲಸ ಆಗಲಿ ಯಾವುದು ಅವ್ರ ಸರ್ಚಿಂದ ನೋಡೋಕ್ಕೆ ಕಂಡು ಬರಲಿಲ್ಲ. ಅವ್ರಿಗೂ ನಮಗೆ ಕೆಲವು ಅವ್ರಿಗೆ ಏನು ಡೌಟ್ಫುಲ್ ಇತ್ತು, ಕೆಲವು ಕಾಗದ ಪತ್ರಗಳು ತಗೊಂಡು 14ನೇ ತಾರೀಕು ED ಆಫೀಸಿಗೆ ಬರಬೇಕು ಅಂತ ಹೇಳಿದ್ದೆ. ನಾನು 14ನೇ ತಾರೀಕು ಅವ್ರಿಗೆ ಭೇಟಿ ಮಾಡಿ ನನ್ನಲ್ಲಿರುವಂಥ ಸತ್ಯಾಂಶವನ್ನು ಅವ್ರು ತಿಳಿಸುವಂಥ ಕೆಲಸ ಮಾಡ್ತೀನಿ. ನಾನು ಬೇರೆಯವ್ರ ಥರ BJP ಅವ್ರು ಮಾಡಿಸಿದ್ರೆ ಇನ್ನೊಬ್ಬರು ಮಾಡಿ ನಾನೇ ಅಲ್ಲ. ಒಂದು ED ತನಿಖಾ ಸಮಸ್ಯೆ ಮಾಡಲಿ, ನಷ್ಟ ಆಗಿರೋದ್ರೆ ನಾನು ಸತ್ಯನಾಗಿ ಹೊರಗಡೆ ಬರ್ತೀನಿ. ನಾನಂತ EDಗಾಗಲಿ ಯಾವುದಕ್ಕಾಗಲಿ ನಾನಂತ ಹಿಂದಿರೋ ಪ್ರಶ್ನೆ, ಯಾರು ಬೇಕಂದ್ರೂ ತನಿಖೆ ಮಾಡ್ಬೋದು, ಯಾರು ಬೇಕಂದ್ರೂ ಏನು ಬೇಕಂದ್ರೂ ಮಾಡ್ಬೋದು. ನಾನು ಎಲ್ಲದಕ್ಕೂ ಸದಾ ಬಟ್ ಆದರೆ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಸರ್ ಈ ED ಮತ್ತು ID ಅದನ್ನು ನೀವು ನೋಡ್ತಾ ಇದ್ದೀರಿ, ಮಾಧ್ಯಮ ನೀವು ಹೇಳ್ಬೇಕು. ನಾನೆಲ್ಲ ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಂತ ಹೇಳಕ್ಕೆ ಬರಲ್ಲ. ಅವ್ರ ಡ್ಯೂಟಿ ಅದು, ಮಾಡಲಿ ಬಿಡಿ. ಯಾಕೆ ಎದುರ್ಬೇಕು? ನಾನು ಸತ್ಯವಂತ, ನಾನು ಯಾಕೆ ಎದುರ್ಬೇಕು? ನನ್ನ ಫಾಲ್ಟ್ ಇದ್ದರೆ ಎದುರ್ತೀನಪ್ಪ. ನನ್ನ ಬೇರೆ ಸ್ಟೇಟ್ ಬೇರೆ ಕಂಟ್ರಿ ಆಸ್ತಿ ಇದ್ದಿದ್ದರೆ ನಾನು ಬೆದರ್ ಬಿಟ್ಟು ಇವತ್ತು ಇಲ್ಲಿಗೂ ಬರ್ತಾ ಇಲ್ಲ, ಎಲ್ಲ ಬಚ್ಚಿಟ್ಕೊಳ್ತಾ ಇದ್ದೆ. ನನಗಂತ ಅವಶ್ಯಕತೆ ಇಲ್ಲ. ನಾನು ಇವತ್ತೆಲ್ಲ ನಮ್ಮ ಜನ ಪಾಪ ನನ್ನ ನಂಬಿಕೆ ಮಾಡಿ ಮತ ಹಾಕಿದ್ದಾರೆ. ಅವ್ರ MLA ಯಾವತ್ತೂ ನಿಯತ್ತಿನಿಂದ ಇರ್ತಾನೆ ಅನ್ನೋ ಮಾತು ನಿಮ್ಮ ಮಾತಿನ ಸರ್. ನನಗೆ ಒಂದು ಸರ್, ಈಗ ಸದ್ಯಕ್ಕೆ ಅವ್ರು ಯಾವ ಮಾಹಿತಿಯೂ ನನ್ನ ಹತ್ರ ಇಲ್ಲ. ನಾನು ಬೇರೆಯವ್ರ ಥರ ಇಲ್ಲ ಸಲ್ಲದಂತ ಹೇಳಕ್ಕೆ ನಾನು ಹೇಳಿಲ್ಲ. ನನ್ನ ಹತ್ರ ಮಾಹಿತಿ ಇರಬೇಕು, ದಾಖಲೆ ಇರಬೇಕು. ನಾನು ಮಾತನಾಡ್ತೀನಿ. ಸುಮ್ಮನೆ ಮಾತನಾಡಿ ಪ್ರಚಾರ ಗಿಡಿಸ್ಕೊಳ್ಳುವಂಥ ಕೆಲಸ ನನ್ನದಲ್ಲ. ನನಗೆ ಗೊತ್ತಿರೋ ನಿನ್ನೆ ತಾನೇ ಅವ್ರು ರೈಡ್ ಮಾಡಿದ್ದಾರೆ. ನಾನು ಅವ್ರ ಹತ್ರಕ್ಕೆ ಕರೆದಾಗ ಸಮನ್ಸ್ ಕೊಡ್ತಾರೆ, ಹೋದಾಗ ಅದು ಗೊತ್ತಾಗುತ್ತೆ ನನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರ, ಬೇಕಂತ ಮಾಡಿದ್ದಾರ, ಇಲ್ಲ ಕಮಲ ಪಕ್ಷಕ್ಕೆ ಹೋಗದೇ ಇದಕ್ಕೆ ಮಾಡಿದ್ದಾರೆ. ಅದನ್ನೆಲ್ಲ ಮುಂದಿನ ದಿವಸ ಗೊತ್ತಾಗುತ್ತೆ. ಅಂಥ ಸಮಯ ಬಂದಾಗ, ಅಂಥ ಸನ್ನಿವೇಶ ಬಂದಾಗ ಖಂಡಿತವಾಗ್ಲೂ ಮಾಧ್ಯಮದಲ್ಲಿ ಕರೆಸಿ ನನಗೆ ಆಗಿರೋ ನೋವನ್ನು ನಿಮ್ಮ ಜೊತೆ ಹಂಚ್ಬೇಕು. ಕಾರ್ಯಕರ್ತರಿಗೆ ಏನು ಸಂದೇಶ ನಮ್ಮ ವಿಧಾನಸಭಾ ಸರ್, ನಾನು ನಮ್ಮ ನಿಷ್ಠಾವಂತ ಇಷ್ಟೇ ಹೇಳೋದು, ನಿಮ್ಮ MLA ಇರೋ ತನಕ ನೀವು ಯಾವತ್ತು ಅಂಜೋ ಕೆಲಸನೇ ಮಾಡಬಾರ್ದು. ಯಾಕಂದರೆ ನಿಮ್ಮ MLA ಯಾವತ್ತು ನಿಯತ್ತಾಗಿರ್ತಾನೆ. ಪ್ರಾಣ ಹೋದರೂ ಮೋಸ ಮಾಡುವುದು ಮತ್ತು ಬೇರೆ ಥರ ರಾಬರಿ ಮಾಡುವಂಥ ಕೆಲಸ ಅಂತೂ ಮಾಡಲ್ಲ ಅನ್ನೋ ಮಾತು ನಮ್ಮ ಕಾರ್ಯಕರ್ತರು. ಈಗ ಬೆಳಗಾವಿ ಇದ್ದಂಥ ತಾವು ಸುಮಾರು 22 ಗಂಟೆಗಳ ED ಅಧಿಕಾರಿಗಳ ಜೊತೆ ಇದ್ದೀರಿ. ಹೇಗಿರುತ್ತೆ ಈಗ ED ಅಧಿಕಾರಿಗಳ ಜೊತೆ ಇದ್ದಾಗ ನನಗೆ ಸ್ವಲ್ಪ ಅದು ಇರಿಟೇಟ್ ಆಗುತ್ತೆ. ಎಲ್ಲರಿಗೂ ಆಗುತ್ತೆ, ನನಗೂ ಆಗಿದೆ. ಬೆಳಗ್ಗೆಯಿಂದ ಬೆಳಗ್ಗೆ 6:30 ಬಂದವರು ರಾತ್ರಿ 4:30 ತನಕ ಇದ್ದರು. ಸುಮ್ಮನೆ ನಾನು ಇಲ್ಲ ಅಂದರೆ ಇಲ್ಲ ಇದೆ ಅಂತ ಅವ್ರು ಕೇಳೋದು, ಈ ಪ್ರಶ್ನೆಗಳಿಗೆ ಸ್ವಲ್ಪ ಇದು ಸುಮುರ್ಸ ಆಗುತ್ತೆ. ಆದರೂ ನಾನು ಯಾವುದೇ ಕಾರಣದಿಂದ ಅದನ್ನೇನು ಹಚ್ಕೊಳ್ದೆ ನಿಯತ್ತಾಗಿ ಅವ್ರಿಗೆ ಮಾತನಾಡಿದ್ದೀನಿ. ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮ ಜೊತೆಯಲ್ಲೇ ಇದ್ದು ನಾನು ಅವ್ರಿಗೆ ಹಂಗೆ ಸ್ಪಂದಿಸಿದ್ದೀನಿ. ನಾನು ಯಾವುದೇ ವಿಚಾರದಲ್ಲಿ ಅವ್ರನ್ನ ಬೇರೆ ಥರ ಎಲ್ಲ ನಾವು ಮಾಡಿಲ್ಲ. ಬಟ್ ಸ್ವಲ್ಪ ಎಂಥವ್ರಿಗೂ ಇಂಥ ಇದು ಬಂದಾಗ ಸ್ವಲ್ಪ ಇದು ಸ್ಮೂತ್ ಆಗುತ್ತೆ. ED ತನಿಖೆಯಿಂದ ಸಹಜವಾಗಿ ಮಾನಸಿಕ ಹಿಂಸೆ ಅಂತಾರೆ. ಇನ್ನೇ ಮಟ್ಟಿಗೆ ನನಗೇನು ಅನಿಸಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಮುಂದೆ ಹೋಗಿ ನಾವೆಲ್ಲ ಅವರು ಇದ್ರ ಬಗ್ಗೆ ವಿಚಾರಣೆ ಮಾಡೋ ಸಮಯದಲ್ಲಿ ಹಂಗಾಗ್ಬೋದೇನೋ. ನನ್ನೇನು ಸಾಯಂಕಾಲ 7-8 ಗಂಟೆ ತನಕ ನಾನು ಲೀವಿಂಗಲ್ಲಿ ನಾನು ಇದ್ದೆ. ಒಂದು 7 ಗಂಟೆ ಮೇಲೆ ಅವ್ರು ವಿಚಾರಣೆ ಮಾಡಿದರು. ಅವ್ರಿಗೇನಿದ್ರು ಮೇಯ್ನ್ ಉದ್ದೇಶ ನನ್ನ ಫಾರಿನ್ನಲ್ಲಿ ಅಸೆಟ್ಸ್ ಇದೆ ಅಂತ, ನಾನು ಇಲ್ಲ ಅಂತ. ನಾನೊಂದು ಕೊನೆದಾಗ ಅವ್ರಿಗೆ ಚಾಲೆಂಜೇ ಮಾಡಿದೆ. ಅಕಸ್ಮಾತ್ ಫಾರಿನಲ್ಲಿ ₹1 ಇನ್ವೆಸ್ಟ್ಮೆಂಟ್ ನಂದಿದ್ರು ನನಗಿರುವಂಥ ಆಸ್ತಿ ಎಲ್ಲ ನಿಮ್ಮ ಸರ್ಕಾರಕ್ಕೆ ಬರ್ಕೊಡ್ತೀನಿ ಈ ಕ್ಷೇತ್ರದ ವಿರೋಧಿಗಳು ಈ ಒಂದು ಪ್ರಕರಣ ವಿಭಿನ್ನವಾಗಿ ಮಂಡಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಗೆ, ಮತದಾರರಿಗೆ ಒಂದು ನಾನು ಇವತ್ತು ಯಾವುದೋ ಮೀಡಿಯಾದಲ್ಲಿ ಸಂಯುಕ್ತ ಕರ್ನಾಟಕದಲ್ಲ ಕನ್ನಡಪ್ರಭದಲ್ಲ ಗೊತ್ತಿಲ್ಲ, ಸುಬ್ಬಾರೆಡ್ಡಿಗೆ ಸಚಿವನಾಗೋ ಕನಸಿಗೆ ತಣ್ಣೀರು ಬಿದ್ದಂಗೆ ಆಯಿತು ಅಂತ ಸಂಯುಕ್ತ ಕರ್ನಾಟಕದಲ್ಲಿ ಯಾವುದ್ರೆಲ್ಲ ಹಾಕಿದ್ದಾರೆ ನೋಡಿ. ಆ್ಯಕ್ಚುಲಿ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ನಾವೇನಾದ್ರೂ ಅಕಸ್ಮಾತು ಮಾಡಿ ಪನಿಷ್ಮೆಂಟ್ ಆದರೆ ಅದಕ್ಕೆ ಲೆಕ್ಕ ಬರುತ್ತೆ. ಆರೋಪಗಳು 100 ಮಾಡ್ಬೋದು. ನಂದಂತೂ ನಾನು ರಾಜಕೀಯ ಪಕ್ಷದಲ್ಲಿ ಇರುವಷ್ಟು ದಿನ ನಿಷ್ಠನಾಗಿರ್ತೀನಿ.
ಒಬ್ಬನಿಗೆ ಮೋಸ ಮಾಡೋದು ಕೆಲಸ ಮಾಡಲ್ಲ. ನನ್ನ ಕೆಲಸ ನನ್ನ ಜನರಿಗೋಸ್ಕರ ಇರುತ್ತೆ. ಸರ್ ಈಗ ರಾಜ್ಯ ಸರ್ಕಾರ, ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ, ಹೈಕಮಾಂಡ್ ತಮಗೆ ಧೈರ್ಯ ತುಂಬಿ ಕೆಲಸ ಮಾಡಿದ್ದಾರೆ ಸರ್. ಖಂಡಿತವಾಗ್ಲೂ ಬೆಳಗ್ಗೆನೆ ಫೋನಲ್ಲಿ ನನ್ನ ಫೋನ್ ಇಲ್ಲ ಅಂದ್ರೆ ಬೇರೆಯವ್ರು ಮಾಡಿ ಕೊಟ್ಟು ನಾನು ಮಾತನಾಡ್ತಿದ್ದಾರೆ. ಪಕ್ಷ ನಿಮ್ಮ ಜೊತೆಯಲ್ಲಿರ್ತಾರೆ, ನಾವು ನಿನ್ನ ಜೊತೆಲಿ ಎದುಗುಂದು ಬೇಡ, ಏನಿದ್ದು ನೀನು ಅವ್ರು ಏನೇನು ಕೇಳ್ಬೋದು, ಏನಾಯ್ತು ನಮ್ಮ ಗಮನಕ್ಕೆ ತಂದು ಹೇಳ್ತಾರೆ. ನನಗೆ ಬೆನ್ನೆಲುಬಾಗಿ ನನ್ನ ಪಕ್ಷ ಇದೆ. ಸರ್ ಇಡಿ ತನಿಖೆ ರಾತ್ರಿ ಎಷ್ಟೊತ್ತವರೆಗೂ ಆಯ್ತು ಸರ್? ರಾತ್ರಿ ಹೆಚ್ಚು ಕಮ್ಮಿ 4 ಗಂಟೆ ತನಕ ತನಿಖೆ ಇತ್ತು. ಅದೇ ಸುಮಾರು 10 ಗಂಟೆವರೆಗೂ ಕಾರ್ಯಕರ್ತರು ಮತ್ತೆ ಮುಖಂಡರು ಸುಮಾರು ಜನ ತುಂಬಾ ದುಗುಡ ಇತ್ತು, ತುಂಬಾ ಒಂಥರ ನಿಜವಾಗ್ಲೂ ಎಷ್ಟೋ ಜನ ಕಣ್ಣೀರೇ ಹಾಕ್ಬಿಟ್ರು. ಏನಂದ್ರೆ ಅವ್ರಿಗೇನೋ ಆಗ್ಬಿಡ್ತೇನೋ ಅಂತ. ನಮಗೂ ಒಂಥರ ಇದಾಯ್ತು. ಅವ್ರಿಗೆ ಗೊತ್ತಿಲ್ಲ ನಮ್ಮ MLA ನಿಯತ್ತು ಏನು ಆಗಲ್ಲ ಅಂತ ಧೈರ್ಯ ಅವ್ರಿಗಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಯಾವತ್ತು ಅರ್ಧ ರಾತ್ರಿಯಲ್ಲೇ ನಮ್ಮ MLA ಯಾರಾದ್ರೂ ವಿಚಾರಣೆಗೆ ಕರೆದಿದ್ದಾರೆ ಅಂದ್ರೆ ನಮ್ಮ